ಶಿಕಾರಿಪುರದ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ವತಿಯಿಂದ ಸ್ವಾಮಿ ವಿವೇಕಾನಂದರ 162ನೇ ವರ್ಷದ ಜಯಂತಿ ಅಂಗವಾಗಿ ಶಿಕಾರಿಪುರ ಪಟ್ಟಣದ ಕುಮದುತಿ ಸಭಾಂಗಣದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಸಂಸದ ಬಿ.ವೈ. ರಾಘವೇಂದ್ರ ಪಾಲ್ಗೊಂಡಿದ್ದರು. ಯುವಶಕ್ತಿಯ ನಿರ್ವಿವಾದಿತ ಸಂಕೇತವಾಗಿ ಬೆಳೆದವರು ಸ್ವಾಮಿ ವಿವೇಕಾನಂದರು. ಯುವಕರಲ್ಲಿ ಹುರುಪು ಹುಮ್ಮಸ್ಸು ತುಂಬಿ ಅವರ ಸರ್ವೋನ್ನತಿಗೆ ಹೊಸ ಭಾಷ್ಯವನ್ನು ಬರೆದರು. ಇಂತಹ ಯುವಕರ ಅಗಾಧ ಶಕ್ತಿ, ಸೃಜನಶೀಲತೆ, ಕ್ರಿಯಾಶೀಲತೆ ಮತ್ತು ಅವರ ಸಹಜ ಪ್ರಜ್ಞೆಯನ್ನು ಗುರುತಿಸಿ ಗೌರವಿಸುವ ಮಹತ್ವಾಕಾಂಕ್ಷೆಯಿಂದ ಅವರ ಜನ್ಮದಿನವನ್ನು ರಾಷ್ಟ್ರೀಯ ಯುವ ದಿನವನ್ನಾಗಿ ರಾಷ್ಟ್ರಾದ್ಯಂತ ಸಂಭ್ರಮದಿಂದ ಆಚರಿಸಿ ಗೌರವಿಸಲಾಗುತ್ತೆ ಅಂತ ಹೇಳಿದರು. ವಯಸ್ಸಿನ ಎಲ್ಲೆ ಮೀರಿ ಪ್ರತಿಯೊಬ್ಬರೂ ವಿವೇಕಾನಂದರ ತತ್ವ ಮತ್ತು ಆದರ್ಶಗಳನ್ನು ಅಳವಡಿಸಿಕೊಳ್ಳೋಣ, ಉತ್ತಮ ಜೀವನ ನಿರ್ಮಿಸಿಕೊಳ್ಳೋಕೆ ಮತ್ತು ಉತ್ತಮ ಸಮಾಜ ನಿರ್ಮಾಣ ಮಾಡೋಕ್ಕೆ ಕಟಿಬದ್ಧರಾಗೋಣ ಅಂತ ಸಂಸದ ಬಿ.ವೈ. ರಾಘವೇಂದ್ರ ಹೇಳಿದರು. ಮೊನ್ನೆ ಪತ್ರಿಕೆಯಲ್ಲಿ ಬಂದಿದೆ, ಚಂದ್ರಗ್ರಹದಲ್ಲಿ ಮೂನಲ್ಲಿ ಅಲ್ಲೂ ಕೂಡ ನೀರಿದೆ ಅಂತ ಹೇಳಿ ಇಡೀ ಪ್ರಪಂಚಕ್ಕೆ ತೋರಿಸ್ಕೊಂಡಿದ್ದು ಭಾರತೀಯ ವಿಜ್ಞಾನಿಗಳು. ಅಲ್ಲೂ ಕೂಡ ಹಸಿರನ್ನ ಬೆಳೀಬಹುದು ಅನ್ಲಿಕ್ಕೆ ನಿನ್ನೆ ಮೊನ್ನೆ ಆ ಮೊಳಕೆ ಬಂದಂತ ಒಂದು ಗಿಡದ ಒಂದು ಚಿತ್ರವನ್ನು ಕೂಡ ಸ್ಯಾಟಲೈಟ್ ಅಲ್ಲಿ ನಾವಿನ್ನು ಕೂಡ ನೋಡ್ತಾ ಇದ್ದೀವಿ. ಪ್ರಪಂಚದ ಯಾವುದೇ ಮೂಲೆ ಹೋಗಿ ಅಲ್ಲಿ ನಮ್ಮ ಇಂಡಿಯನ್ ಗ್ರೇಟ್ ಡಾಕ್ಟರ್ಸ್ ಇರ್ತಾರೆ, ಇಂಜಿನಿಯರ್ಸ್ ಇರ್ತಾರೆ, ಸೈಂಟಿಸ್ಟ್ಗಳು ಇರ್ತಾರೆ. ಯಾವುದೇ ಕ್ಷೇತ್ರದಲ್ಲಿ ಎಲ್ಲೋ ಒಂದ್ ಕಡೆಗೆ ನಮ್ಮ ಇಂಡಿಯನ್ ಪಾಪ್ಯುಲೇಷನ್ ಬರ್ಡನ್ ಅನ್ನೋ ರೀತಿಯಲ್ಲಿ ಮನಸ್ಥಿತಿ ಈ ದೇಶದ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಇದ್ದಾಗ ಸನ್ಮಾನ್ಯದ ನರೇಂದ್ರ ಮೋದಿಜಿಯವರು ಇಟ್ ಇಸ್ ಎ ಹ್ಯೂಮನ್ ರಿಸೋರ್ಸಸ್, ಈ ರಿಸೋರ್ಸ್ ಅನ್ನ ತುಂಬಾ ಅಚ್ಚುಕಟ್ಟಾಗಿ ಯುಟಿಲೈಸ್ ಮಾಡಿದಾಗ ಯೂತ್ಸ್ ಆರ್ ನಾಟ್ ಯೂಸ್ಲೆಸ್, ಯೂತ್ಸ್ ಆರ್ ಯೂಸ್ಡ್ ವೆರಿ ಲೆಸ್ ಅಂತ ಹೇಳಿ ಅಂತ ನಾವೇನು ಹೇಳ್ತೀವಿ ಅದನ್ನ ನಾವು ಒಪ್ಪಲ್ಲ. ನಾನು ಮೊದಲಿಂದನೂ ಕೂಡ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಕೂಡ ಆ ಸಂದರ್ಭ ಸ್ವಾಮಿ ವಿವೇಕಾನಂದರ, ಗಾಂಧೀಜಿ ಅಂತವರ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅಂತರ ಅನೇಕ ಯುವಕರಿದ್ದಾಗಿ ನಿಮ್ಮ ವಯಸ್ಸಲ್ಲೇ ಅವರು ದೇಶದ ಒಂದು ಸ್ವಾತಂತ್ರ್ಯಕ್ಕೋಸ್ಕರ ತಮ್ಮತ್ತ ತೋರಿಸ್ಕೊಂಡು ಇವತ್ತು ನಾವು ಬಾಪೂಜಿಯವರ ಫೋಟೋ, ವಯಸ್ಸಾದಂತ ಫೋಟೋವನ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಇರ್ಬೋದು, ಗಾಂಧೀಜಿ ಅವರು ಇರ್ಬೋದು, ಇನ್ನೊಬ್ರದ್ದು ಇರ್ಬೋದು ನಾವು ನೋಡ್ತೀವಿ. ಆದ್ರೆ ಅವರೆಲ್ಲರೂ ಕೂಡ ಈ ದೇಶದ ಸೇವೆಗೆ ಇಳಿದಿದ್ದು ನಿಮ್ಮ ವಯಸ್ಸಿನಲ್ಲಿ